ಹೇರ್ ಸ್ಪಾ. ಹೇರ್ ಸ್ಪಾ ಇದು ಕೂದಲನ್ನು ಬಲವಾಗಿ ಮತ್ತು ಆರೋಗ್ಯಕರವಾಗಿಡಲು ಸಹಾಯ ಮಾಡುವ ಒಂದು ಚಿಕಿತ್ಸೆಯಾಗಿದೆ. ನಿಮ್ಮ ಕೂದಲು ದುರ್ಬಲವಾಗಿದ್ದರೆ, ಒಣಗಿದ್ದರೆ ಅಥವಾ ನಿರ್ಜೀವವಾಗಿದ್ದರೆ ಈ ಚಿಕಿತ್ಸೆಯು ಕೂದಲಿಗೆ ಹೊಸ ಜೀವವನ್ನು ತರುತ್ತದೆ. ಈ ಚಿಕಿತ್ಸೆಯನ್ನು ತಿಂಗಳಿಗೊಮ್ಮೆ ಮಾಡಬೇಕು. ಬನ್ನಿ, ಈ ಹೇರ್ ಸ್ಪಾ ಟ್ರೀಟ್ಮೆಂಟ್ ಅನ್ನು ಹೇಗೆ ಮಾಡಬೇಕೆಂದು ತಿಳಿಯೋಣ. ಹೇರ್ ಸ್ಪಾಗೆ ಬಳಸುವ ಉಪಕರಣಗಳು ಮತ್ತು ವಸ್ತುಗಳು: ಹೇರ್ ಸ್ಪಾ ಕ್ರೀಮ್, ಬೌಲ್, ಸೀರಮ್, ಝೀ ಕೋಂಬ್, ಟೇಲ್ ಕೋಂಬ್, ಸ್ಪ್ಯಾಚುಲಾ, ಹೇರ್ ಬ್ರಷ್, ಹೇರ್ ಕ್ಲಿಪ್ಸ್, ಟವೆಲ್, ಏಪ್ರನ್, ಹೇರ್ ಡ್ರೈಯರ್, ಟಿಶ್ಯೂ ಪೇಪರ್. ಹೇರ್ ಸ್ಪಾವನ್ನು ಪ್ರಾರಂಭಿಸುವ ಮೊದಲು ತಮ್ಮ ಕೂದಲನ್ನು ತೊಳೆದಿದ್ದಾರಾ ಅಥವಾ ಇಲ್ಲವಾ ಎಂದು ಕ್ಲೈಂಟ್ ಅನ್ನು ಕೇಳಿ. ಇದರಿಂದ ಗ್ರಾಹಕರ ಕೂದಲಿನ ಟೆಕ್ಸ್ಚರ್ ಬಗ್ಗೆ ತಿಳಿದುಕೊಳ್ಳಬಹುದು. ಅವರಿಗೆ ಸ್ಕ್ಯಾಲ್ಪ್ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೆ ಅದು ಸಹ ತಿಳಿಯುತ್ತದೆ. ಕೂದಲನ್ನು ತೊಳೆಯುವ ಮೊದಲು ಕ್ಲೈಂಟ್ಗೆ ಏಪ್ರನ್ ಧರಿಸಿ, ನಂತರ ಟವೆಲ್ನಿಂದ ಈ ರೀತಿಯಾಗಿ ಸುತ್ತಿಕೊಳ್ಳಿ. ಕೂದಲನ್ನು ತೊಳೆಯಲು ಕ್ಲೈಂಟ್ ಅನ್ನು ಹೇರ್ ವಾಶ್ ಚೇರ್ನಲ್ಲಿ ಈ ರೀತಿಯಾಗಿ ಮಲಗಿಸಿ ಮತ್ತು ಕಿವಿಗೆ ನೀರು ಹೋಗದಂತೆ ಕಿವಿಗೆ ಹತ್ತಿಯನ್ನು ಹಾಕಿ. ನಂತರ ಕ್ಲೈಂಟ್ನ ಕೂದಲನ್ನು ಒದ್ದೆ ಮಾಡಿ. ಒಂದು ಬೌಲ್ನಲ್ಲಿ ಶಾಂಪೂ ತೆಗೆದುಕೊಂಡು ಕೂದಲಿಗೆ ಹಚ್ಚಿ. ನಂತರ ಕೂದಲಿನಿಂದ ಶಾಂಪೂ ಹೋಗುವವರೆಗೂ ನೀರಿನಿಂದ ಕೂದಲನ್ನು ತೊಳೆಯಿರಿ. ಕೂದಲನ್ನು ತೊಳೆದ ನಂತರ ಈ ರೀತಿ ಟವೆಲ್ ಅನ್ನು ಸುತ್ತಿಕೊಳ್ಳಿ. ಟವೆಲ್ನಿಂದ ಕೂದಲನ್ನು ಒಣಗಿಸಿದ ನಂತರ ಝೀ ಕೋಂಬ್ ಸಹಾಯದಿಂದ ಕೂದಲನ್ನು ಬಾಚಿ. ಕೂದಲನ್ನು ಬಾಚಿದ ನಂತರ ಈ ರೀತಿ 4 ಭಾಗಗಳಾಗಿ ವಿಂಗಡಿಸಿ ಮತ್ತು ಪ್ರತಿ ಭಾಗಕ್ಕೆ ಹೇರ್ ಕ್ಲಿಪ್ಗಳನ್ನು ಹಾಕಿ. ಬೌಲ್ನಲ್ಲಿ ಹೇರ್ ಸ್ಪಾ ಕ್ರೀಮ್ ಅನ್ನು ತೆಗೆದುಕೊಳ್ಳಿ. ಕೂದಲನ್ನು ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ಮಾಡಿ ಮತ್ತು ಕೂದಲಿಗೆ ಸಂಪೂರ್ಣವಾಗಿ ಸ್ಪಾ ಕ್ರೀಮ್ ಅನ್ನು ಈ ರೀತಿಯಲ್ಲಿ ಹಚ್ಚಿ. ಕೂದಲಿನ ಬೇರುಗಳಿಂದ ತುದಿಯವರೆಗೂ ಕ್ರೀಮ್ ಅನ್ನು ಹಚ್ಚಬೇಕು ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ. ಕೂದಲಿನ ಚಿಕ್ಕ ಚಿಕ್ಕ ಭಾಗಗಳನ್ನು ತೆಗೆದುಕೊಂಡು ಕೂದಲಿಗೆ ಸಂಪೂರ್ಣವಾಗಿ ಸ್ಪಾ ಕ್ರೀಮ್ ಅನ್ನು ಈ ರೀತಿಯಲ್ಲಿ ಹಚ್ಚಬೇಕು. ಕ್ರೀಮ್ ಅನ್ನು ಹಚ್ಚುವಾಗ ಕೂದಲು ಒಣಗಿದೆ ಎಂದು ನಿಮಗೆ ಅನಿಸಿದರೆ ಅದರ ಮೇಲೆ ಸ್ಪ್ರೇ ಬಾಟಲಿಯಿಂದ ನೀರನ್ನು ಸಿಂಪಡಿಸಿ. ಕ್ರೀಮ್ ಅನ್ನು ಚೆನ್ನಾಗಿ ಕೂದಲಿಗೆ ಎಮಲ್ಸಿಫೈ ಮಾಡಿ. ಸ್ಪಾ ಕ್ರೀಮ್ ಅನ್ನು ಹಚ್ಚಿದ ನಂತರ ಲಘುವಾದ ಹೆಡ್ ಮಸಾಜ್ ಅನ್ನು ನೀಡಬೇಕು. ಇದರಿಂದ ಸ್ಪಾ ಕ್ರೀಮ್ ಎಫೆಕ್ಟ್ ಕೂದಲಿನ ಮೇಲೆ ಕಾಣಿಸುತ್ತದೆ. ನಂತರ ಎಲ್ಲ ಕೂದಲನ್ನು ಸೇರಿಸಿ ಈ ರೀತಿಯಾಗಿ ಕ್ಲಿಪ್ ಹಾಕಿ ಅಥವಾ ಗಂಟು ಹಾಕಿ 5 ರಿಂದ 7 ನಿಮಿಷಗಳ ಕಾಲ ಸ್ಟೀಮರ್ ಸಹಾಯದಿಂದ ಕೂದಲಿಗೆ ಸ್ಟೀಮ್ ಕೊಡಿ. ಸ್ಟೀಮ್ ಮಾಡುವಾಗ ಟಿಶ್ಯೂ ಪೇಪರ್ ಅನ್ನು ಕ್ಲೈಂಟ್ ಕೈಯಲ್ಲಿ ಕೊಡಿ. ಇದರಿಂದ ಅವರು ತಮ್ಮ ಮುಖದ ಮೇಲೆ ಬರುವ ನೀರನ್ನು ಒರೆಸಿಕೊಳ್ಳಬಹುದು. ಸ್ಟೀಮ್ ನೀಡಿದ ನಂತರ ಕ್ಲೈಂಟ್ ಅನ್ನು ಹೇರ್ ವಾಶ್ ಚೇರ್ ಇರುವಲ್ಲಿ ಕರೆದುಕೊಂಡು ಹೋಗಿ. ಟವೆಲ್ನಿಂದ ಸುತ್ತಿ ಮತ್ತು ಹೇರ್ ವಾಶ್ ಚೇರ್ ಮೇಲೆ ಮಲಗಿಸಿ. ನಂತರ ಕೂದಲಿಗೆ ಹಾಕಿರುವ ಕ್ಲಿಪ್ ಅನ್ನು ತೆಗೆದು ಚೆನ್ನಾಗಿ ತೊಳೆಯಿರಿ. ಕೂದಲನ್ನು ತೊಳೆಯುವಾಗ ಕೂದಲಿನಿಂದ ಸ್ಪಾ ಕ್ರೀಮ್ ಸಂಪೂರ್ಣವಾಗಿ ಹೋಗಿದೆಯೇ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ. ಹೇರ್ ವಾಶ್ ಮಾಡಿದ ನಂತರ ಕೂದಲನ್ನು ಈ ರೀತಿ ಟವೆಲ್ನಿಂದ ಸುತ್ತಿಕೊಳ್ಳಿ. ನೆನಪಿಡಿ, ಕೂದಲನ್ನು ಸಂಪೂರ್ಣವಾಗಿ ಒಣಗಿಸುವ ಮೊದಲು ಸೀರಮ್ ಅನ್ನು ಹಚ್ಚಿ. ಡ್ರೈಯರ್ ಸಹಾಯದಿಂದ ಕೂದಲನ್ನು ಒಣಗಿಸಿ. ಹೇರ್ ಸ್ಪಾ ಮಾಡುವುದರಿಂದ ಕೂದಲು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಹೇರ್ ಸ್ಪಾ ಮಾಡುವುದರಿಂದ ಡ್ಯಾಂಡ್ರಫ್ ಕಡಿಮೆಯಾಗುತ್ತದೆ, ಸ್ಕ್ಯಾಲ್ಪ್ಗೆ ಪೋಷಣೆ ಸಿಗುತ್ತದೆ ಮತ್ತು ಕೂದಲು ಆರೋಗ್ಯಕರವಾಗಿರುತ್ತದೆ. ಈ ಚಿಕಿತ್ಸೆಯನ್ನು ತಿಂಗಳಿಗೊಮ್ಮೆ ಮಾಡಬೇಕು ಮತ್ತು ಕ್ಲೈಂಟ್ ಕೂದಲು ಹಾನಿಗೊಳಗಾಗಿದ್ದರೆ ನೀವು ಅವರಿಗೆ ಹೇರ್ ಸ್ಪಾ ಮಾಡಿಸಿಕೊಳ್ಳಲು ಸೂಚಿಸಬಹುದು.